ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕರುನಾಡ ಜೀವನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ಶುಕ್ರವಾರ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ವರ್ಷಕ್ಕೊಮ್ಮೆ ತೀರ್ಥ ಸ್ವರೂಪಿಣಿಯಾಗಿ ಭಕ್ತರಿಗೆ ದರ್ಶನ ನೀಡೋ ಕಾವೇರಿಯಿಂದ ಕಣ್ತುಂಬಿಕೊಳ್ಳಲು ಸಹಸ್ರ ಸಂಖ್ಯೆಯ ಭಕ್ತರ ದಂಡು ಅಲ್ಲಿ ನೆರೆದಿತ್ತು. ಪುರೋಹಿತರ ಮಂತ್ರಪಠಣ, ಭಕ್ತರ ಭಾವೋದ್ವೇಗದ ನಡುವೆ ಬ್ರಹ್ಮಕುಂಡಿಕೆಯಿಂದ ಗಂಗೆಯೊಂದಿಗೆ ಉಕ್ಕಿ ಬಂದ ಕಾವೇರಿ ಮಾತೆಯ ದರ್ಶನ ಪಡೆದ ಭಕ್ತರು ಧನ್ಯರಾದರು. ಎತ್ತ ನೋಡಿದ್ರೂ ಜನಸಾಗರ, ನಿಸರ್ಗದ ಸಿರಿಯ ನಡುವೆ ಸಡಗರ ಸಂಭ್ರಮ. ಕಾವೇರಿ ಸನ್ನಿಧಿಗೆ ದೇವಲೋಕದ ಕಳೆ. ದಕ್ಷಿಣ ಗಂಗೆ ಕರುನಾಡ ಜೀವನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿ ಶುಕ್ರವಾರ ಅಕ್ಷರಶಃ ದೇವಲೋಕವಾಗಿ ಬದಲಾಗಿತ್ತು. ಲೋಕ ಕಲ್ಯಾಣಾರ್ಥವಾಗಿ ನದಿಯಾಗಿ ಹರಿದ ಕಾವೇರಿ ಭಕ್ತರ ಕೋರಿಕೆಯಂತೆ ವರ್ಷಕ್ಕೊಮ್ಮೆ ತೀರ್ಥ ಸ್ವರೂಪಿಣಿಯಾಗಿ ಉಕ್ಕಿ ಬರೋ ಪುಣ್ಯಕಾಲ. ತುಲಾ ಸಂಕ್ರಮಣದ ತೀರ್ಥೋದ್ಭವದಿಂದ ಕಣ್ತುಂಬಿಕೊಳ್ಳಲು ಸಹಸ್ರ ಸಂಖ್ಯೆಯ ಭಕ್ತರು ಜಮಾಯಿಸಿದ್ರು. ಪೂರ್ವ ನಿಗದಿಯಂತೆ ಮಕರ ಲಗ್ನದಲ್ಲಿ 1:44 ಸರಿಯಾಗಿ ಬ್ರಹ್ಮಕುಂಡಿಕೆಯಿಂದ ತೀರ್ಥ ಸ್ವರೂಪಿಣಿಯಾಗಿ ಉಕ್ಕಿ ಬಂದ ಕಾವೇರಿಯಿಂದ ಕಣ್ತುಂಬಿಕೊಂಡ ಭಕ್ತಗಣ ಜೈ ಜೈ ಮಾತಾ ಕಾವೇರಿ ಮಾತಾ, ಕಾವೇರಿ ಮಾತಾ, ಜೈ ಜೈ ಮಾತಾ ಅಂತ ಹರ್ಷೋದ್ಗಾರ ಮಾಡುತ್ತಾ ಭಾವ ಪರವಶತೆಯಲ್ಲಿ ಮುಳುಗಿದ್ರು. ಸೂರ್ಯ ತುಲಾ ರಾಶಿಯನ್ನ ಪ್ರವೇಶಿಸಿದ 1:44 ಸರಿಯಾಗಿ ಕಾವೇರಿ ಮಾತೆ ಉಕ್ಕಿ ಬರುತ್ತಲೇ ಈ ವಿಸ್ಮಯವೊಂದ ಕಣ್ತುಂಬಿಕೊಂಡ ಭಕ್ತ ಸಾಗರ ಕಾವೇರಿ ಮಾತೆಗೆ ಜೈಘೋಷ ಹಾಕುತ್ತಾ ಸ್ವಾಗತಿಸಿದ್ರು. ಪುರೋಹಿತರು ಮಹಾಸಂಕಲ್ಪ ಪೂಜೆ, ಮಹಾಪೂಜೆ, ಸಹಸ್ರ ನಾಮಾರ್ಚನೆ, ಮಹಾಮಂಗಳಾರತಿ ಮಾಡುತ್ತಲೇ ಅಲೆ ಅಲೆಯಾಗಿ ತೂಗುತ್ತಾ ತೀರ್ಥ ಕುಂಡಿಕೆಯಿಂದ
ಪವಿತ್ರ ಜಲ ಉಕ್ಕಿ ಬಂದಿದ್ದನ್ನು ಕಂಡ ಭಕ್ತರು ಜೈ ಜೈ ಮಾತಾ ಕಾವೇರಿ ಮಾತಾ ಅಂತ ಘೋಷ ಮೊಳಗಿಸುತ್ತಾ ಕಾವೇರಿ ಮಾತೆಯ ದರ್ಶನವನ್ನ ಪಡ್ಕೊಂಡ್ರು. ಪವಿತ್ರ ತೀರ್ಥೋದ್ಭವಕ್ಕೆ ಎಂಪಿ ಯದುವೀರ್ ಒಡೆಯರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಪೊನ್ನಣ್ಣ, ಬಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ, ಎಸ್ಪಿ ರಾಮರಾಜನ್, ಡಿಸಿ ವೆಂಕಟರಾಜ ಸೇರಿದಂತೆ ಗಣ್ಯ ಅತಿಥಿಗಳು ಭಾಗಿಯಾಗಿದ್ದರು. ಕಾವೇರಿ ಸಂಕ್ರಮಣ ನಮ್ಮ ಕೊಡಗಿನಲ್ಲಿ ಬಹುಶಃ ಒಂದು ಎಲ್ಲಕ್ಕಿಂತ ವಿಶೇಷವಾದಂಥ ಒಂದು ಹಬ್ಬ ಉತ್ಸವ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕೊಡಗಿನ ನಿವಾಸಿಗಳಿಗೆ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಆ ಕಾವೇರಮ್ಮ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಹೋದ ಸತಿ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಇರಲಿಲ್ಲ, ಒಂದು ಸ್ವಲ್ಪ ನಮ್ಮ ಕಡೆ ಕೆಲವು ಕಾರ್ಯಕ್ರಮಗಳಿತ್ತು. ಅದಕ್ಕಾಗಿ ಈ ಸತಿ ಇದಕ್ಕೆ ಬಿಡು ಮಾಡಿಕೊಂಡು ನಿರ್ದಿಷ್ಟವಾಗಿ ಇದು ಬರ್ತೀನಿ ಅಂತ ಮಾಡಿ ಇವತ್ತು ನಮ್ಮ ಕೊಡಗಿನ ನಿವಾಸಿ ಜೊತೆಗೆ ಪಾದಯಾತ್ರೆ ಮಾಡೋ ಮೂಲಕ ಇಲ್ಲಿಗೆ ಬಂದು ತೀರ್ಥೋದ್ಭವದ ಸಮಯದಲ್ಲಿ ಕಾವೇರಿ ತೀರ್ಥನೂ ಕೂಡ ಸ್ವೀಕರಿಸುವಂಥ ಮೂಲಕ, ಕಾವೇರಮ್ಮನ ಆಶೀರ್ವಾದ ಪಡೆಯುವ ಮೂಲಕ ಅತ್ಯಂತ ಒಂದು ನಮಗೆ ಭಾಳ ದೊಡ್ಡ ಸೌಭಾಗ್ಯ, ಪುಣ್ಯ ಅಂತ ಹೇಳ್ಬೋದು. ಸರ್, ಪಾದಯಾತ್ರೆ ಎಲ್ಲಿಂದ ಮಾಡಿದ್ರೆ ಮತ್ತು ನಿಮ್ಮ ಭಾಗಮಂಡಲ ಪದ್ಧತಿ ಹೇಳಿದ್ರು. ನಮ್ಮ ಅಲ್ಲಿ ಭಾಗಮಂಡಲಲ್ಲಿ ಭಗಂಡೇಶ್ವರ ಸ್ವಾಮಿ ದರ್ಶನ ಮಾಡಿದ ನಂತರ ಅಲ್ಲಿಂದ ನಡ್ಕೊಂಡು ಬರೋವಂಥದ್ದು ಪದ್ಧತಿ ಇದೆ ಅಂತ, ಸೊ ಅದೇ ಅಂತ ಮಾಡಿದ್ರು. ಸರ್, ನಿಮ್ಮ ವಸ್ತ್ರಕ್ಕೆ ಸ್ವಲ್ಪ ಗಮನ ಸೆಳೆಯಿತು. ಮಹಾರಾಜರ ಪೋಷಾಕ, ಮಹಾರಾಜ ಪೋಷಾಕಲ್ಲ, ನಮ್ಮ ಅರಸಿ ಸಮುದಾಯ ಹಾಕೊಳ್ಳೋಂಥದ್ದು ನಮ್ಮ ಲಾಂಗ್ ಕೋಟ್ ಇದಷ್ಟೇ. ನಾನು ಇಲ್ಲಿ ವಿಚಾರಿಸಿದ ಸಮಯದಲ್ಲಿ ಏನು ಹಾಕೋಬೇಕಂತ ಹೇಳಿದ್ರು, ತಮ್ಮದೇ ಆದಂಥ ಸಾಂಸ್ಕೃತಿಕ ಉಡುಪು ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕಾಗಿ ಅದೇ ಹಾಕೊಂಡು ಬಂದು ಸರಿಯಾಗಿ 1 ಗಂಟೆ 44 ನಿಮಿಷಕ್ಕೆ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ನಮಗೆಲ್ಲರಿಗೂ ಆಕೆಯ ಪುಣ್ಯ ದರ್ಶನವನ್ನು ನೀಡಿದ್ದಾಳೆ. ಭಾಳ ಒಂದು ಸಾರ್ಥಕವಾದಂಥ ಗಳಿಗೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಬಂದು ಈ ಒಂದು ಪುಣ್ಯಕ್ಷಣದ ಆನಂದವನ್ನು ಮತ್ತು ಸ್ಮರಣೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ನಾಡಿನ ಸಮಸ್ತ ಜನತೆಗೆ, ಕೊಡಗಿನ ಸಮಸ್ತ ಜನತೆಗೆ, ರಾಜ್ಯದ ದೇಶದ ಎಲ್ಲ ಜನತೆಗೆ ಆ ತಾಯಿ ಕಾವೇರಿ ಆಶೀರ್ವದಿಸಿ ಒಳ್ಳೆಯದನ್ನು ಮಾಡಲಿ, ದೇಶಕ್ಕೆ ಜನರಿಗೆ ಸಮೃದ್ಧಿ, ನೆಮ್ಮದಿ ಮತ್ತು ಆರೋಗ್ಯವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ದರ್ಶನ ಕೂಡ ಆಗಿರುವಂಥದ್ದು ಎಲ್ಲರಿಗೂ ಸಂತೋಷವಂತ. ಪಾದಯಾತ್ರೆ ಮಾಡಿದ್ರಾ, ಹೇಗಿತ್ತು? ಅದು ಇದು ಎಲ್ಲ ವರ್ಷದಿಂದ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಭಗಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ 8-9 ಕಿಲೋಮೀಟ್ರ್ ಆಗ್ತದೆ. ಸ್ವಲ್ಪ ಬಿಸಿಲಿದ್ದರಿಂದ ಇದು ಆಯಾಸ ಜಾಸ್ತಿ ಆಯಿತು, ಆದ್ರೂ ಭಾಳ ಒಳ್ಳೆಯ ಒಂದು ಅನುಭವ. ಇದರಿಂದ ಪ್ರತಿ ವರ್ಷ ಅದು ಒಂದು ರೀತಿಯಾಗಿ ನಮ್ಮನ್ನೆಲ್ಲ ಸೆಳೆಯುತ್ತದೆ. ನಾವೆಲ್ಲ ಕೂಡ ಇವತ್ತು ಪಾದಯಾತ್ರೆ ಮೂಲಕ ಇಲ್ಲಿ ಬಂದು ಈ ಪುಣ್ಯಕ್ಷಣದಲ್ಲಿ ಭಾಗವಹಿಸಿ. ಮಳೆ ಕೂಡ ಬಿಡುವು ಕೊಟ್ಟಿದೆ ಇವತ್ತು. ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂತು. ಸಾಧಾರಣವಾಗಿ ಈ ಸಂದರ್ಭದಲ್ಲಿ ಮಳೆ ಬರೋದಿಲ್ಲ, ದೂರ ಇರ್ತದೆ. ಯಾಕಂದರೆ ನಾನು ನೋಡಿದ್ದೀನಿ ಪ್ರತಿ ವರ್ಷ. ಈ ವರ್ಷ ಕೂಡ ಮಳೆ ಬರಲಿಲ್ಲ. ತಾಯಿ ಆಶೀರ್ವಾದ. ಕೊನೆಗಳಲ್ಲಿ DCM ಮತ್ತು ಮುಜರಾಯಿ ಸಚಿವರು ಅದೇ ಅದು 10-11ವರೆಗೆ ಹೊರಟು ಬರಬೇಕಿತ್ತು. ಮುಜರಾಯಿ ಸಚಿವರು ಬೆಳಿಗ್ಗೆ 7 ಗಂಟೆಗೆ ಹೊರಟು ಬರ್ತೀನಿ ಅಂತ ಹೇಳಿದರು. ನಾನೇ ಅವರಿಗೆ ಜೊತೆಗೆ ಬನ್ನಿ, ಹೆಲಿಕಾಪ್ಟ್ರಲ್ಲಿ ಬನ್ನಿ, 6 ಗಂಟೆ ಆಗುತ್ತೆ ಬೆಂಗಳೂರಿಂದ ತಲಕಾವೇರಿ ತಲುಪೋದು. ಅದಕ್ಕೆ ತಾವು ಬನ್ನಿ ಅಂತೇಳಿ ಅವರ ಜೊತೆಯಲ್ಲೇ ಇದ್ದರು. ನಾನು ಫೋನ್ ಮಾಡಿದಾಗ ಅವ್ರು ಆಯಿತು ಜೊತೆಗೆ ಬರ್ತೀವಿ ಅಂತೇಳಿ ನಮ್ಮ ಶಾಸಕರಾದಂಥ ಸೋಮಶೇಖರ್ ಅವರು ಬರ್ತೀನಿ ಅಂತ ಹೇಳಿದರು. ನಮ್ಮ DCM ಅವರು ತಿಳಿಸಿದ್ರು ನನಗೆ. 10:30ವರೆಗೂ ಪ್ರಯತ್ನ ಮಾಡಿದ್ರು. ಆದರೆ ಕನ್ನೂರಿನಲ್ಲಿರೋ ಘಾಟ್ಗಳಲ್ಲಿ ಭಾಳ ಹೆಚ್ಚು ಮೋಡ ಮತ್ತು ವಾತಾವರಣ ಸರಿ ಇರಲಿಲ್ಲ, ಪೈಲಟ್ಗಳು ಆರೋದಿಲ್ಲ, ಮತ್ತು
ಆ ರೀತಿಯಾದಂಥ ಒಂದು ರಿಸ್ಕ್ ತಗೊಳ್ಳೋದು ಕೂಡ ಆಗೋದಿಲ್ಲ. ಈಗ ನಾನು ಆಯಿತು ಬರೋ ವರ್ಷ ಬನ್ನಿ ಸರ್ ಅಂತ ಹೇಳಿದ್ದೀನಿ, ಬರೋ ವರ್ಷ ಬರ್ತೀನಿ ಅಂತ ಇದ್ದೀವಿ. ಆ ತಾಯಿ ಕಾವೇರಿ ನಮ್ಮೆಲ್ಲ ನಾಡ ಜನತೆಗೆ ಆಶೀರ್ವಾದ ಮಾಡಿಕೊಂಡು ನಿರಂತರವಾಗಿ ನಮ್ಮ ಭಾಗದಲ್ಲಿ ಒಳ್ಳೆ ಮಳೆನೂ ಕೊಟ್ಟು ಬೆಳೆಗೂ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ರೈತರಿಗೆ ಕುಡಿಯೋ ನೀರಿಗೆ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಗಿಂತ ಬೇರೆ ಕಡೆಗೂ ಅಪ್ ಟು ತಮಿಳುನಾಡು ಗಂಟ ಏನು 400 ಕಿಲೋಮೀಟರ್ ಏನು ನಮ್ಮ ಕಾವೇರಿ ನದಿ ಏನು ಹರಿತದೆ ಆ ಭಾಗಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆ ಬೆಂಗಳೂರು ಜನತೆಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದೆ. ಅದ್ಭುತವಾಗಿ ಒಂದು ರೀತಿಲಿ ಅರೇಂಜ್ಮೆಂಟ್ಸು ಶಾಸಕರಾದಂಥ ಎಸ್ ಪೊನ್ನಣ್ಣವ್ರ ನೇತೃತ್ವದಲ್ಲಿ, ಅದೇ ರೀತಿಲಿ ಮುಜರಾಯಿ ಹಾಗೂ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿದರೆ ಸಾರ್ವಜನಿಕಕ್ಕೆ ತೊಂದರೆ ಆಗ್ದಂಗೆ ಇವತ್ತು ತೀರ್ಥೋದ್ಭವ ನೋಡಲಿಕ್ಕೆ ವ್ಯವಸ್ಥಿತವಾಗಿ ಮಾಡ್ಕೊಂಡ್ಬಂದರೆ. ನೀವು ಗೊತ್ತಿರಂಗೆ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ತಾ ಇದ್ದಾರೆ. ನಡೆಯುವಂಥ ಭಕ್ತಾದಿಗಳು ಬಗೇಶ್ವರಿ ಕೆಳಗಡೆಯಿಂದ ಮೇಲ್ಗಡೆ ನಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಲಿ ಹಲವಾರು ಭಕ್ತಾದಿಗಳು ನಿರಂತರವಾಗಿ ಈ ತೀರ್ಥೋದ್ಭವದ ಕಾರ್ಯಕ್ರಮಕ್ಕೆ ಅನುಭವಿಸ್ತಾ ಇದ್ದಾರೆ. ಆ ವಿಚಾರದಲ್ಲಿ ಕಾವೇರಿ ತಾಯಿನ ನಾವು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಕಾವೇರಿ ನದಿನ ಎಲ್ಲ ರೀತಿಯಲ್ಲಿ ಕಾಪಾಡೋಂಥ ನಮ್ಮ ಜವಾಬ್ದಾರಿ ಇದೆ. ಆ ವಿಚಾರದಲ್ಲಿ ಕಾವೇರಿ ತಾಯಿನ ಆಶೀರ್ವಾದ ನಿರಂತರವಾಗಿ ನಮ್ಮ ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿ ಅಂತ ಹೇಳ್ತಾ, ಇಲ್ಲಿ ಬರೋಂಥ ಎಲ್ಲ ಭಕ್ತಾದಿಗಳು ಆ ಕಾವೇರಿ ತಾಯಿ ನಿರಂತರವಾಗಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ನಮ್ಮ 2 ಸಚಿವರುಗಳಾದಂಥ ಉಪಮುಖ್ಯಮಂತ್ರಿ ಆಗಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೇ ರೀತಿಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಬರಬೇಕಾಗಿತ್ತು. ವೆದರ್ ಫೋರ್ಕಾಸ್ಟ್ ಚೆನ್ನಾಗಿಲ್ದಿದ್ದ ಕಾರಣಕ್ಕೆ ಅವ್ರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅವ್ರಿಗೂ ನಮ್ಮ ವೈಯಕ್ತಿಕವಾಗಿ ಪರವಾಗಿ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರ ಪರವಾಗಿ ಅವ್ರಿಗೂ ಕಾವೇರಿ ತಾಯಿ ನಿರಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಕಳೆದ ವರ್ಷ ಬಂದು ಕಾವೇರಿ ತೀರ್ಥ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ನಮ್ಮ ಈ ಸ್ಥಳಕ್ಕೆ ಬಂದು ಅವರು ಆಶೀರ್ವಾದ ಪಡ್ಕೊಂಡ್ರು. ನಿರಂತರವಾಗಿ ನಮ್ಮೆಲ್ಲರಿಗೂ ನಾಡಿನ ಜನಕ್ಕೆ ಎಲ್ಲರಿಗೂ ಕಾವೇರಿ ಆ ತಾಯಿ ನಿರಂತರವಾಗಿ ಆಶೀರ್ವಾದ ಮಾಡಲಿ ಅಂತ ನಿಮ್ಮ ಮುಖಾಂತರ ಬೇಡ್ಕೊತೀವಿ. ಕೊಡಗಿನ ಜನರ ಪಾಲಿಗೆ ಕಾವೇರಿ ಕೇವಲ ನದಿಯಲ್ಲ, ಆಕೆ ಕೊಡಗಿನ ಜನರ ಕುಲದೇವತೆ, ಪಾಪನಾಶಿನಿ, ಬೇಡಿದ ವರವ ನೀಡೋ ಕರುಣಾಮಯಿ. ಹಾಗಾಗಿಯೇ ಕಾವೇರಿ ತಾಯಿಯ ದರ್ಶನಕ್ಕೆ ಇಷ್ಟೊಂದು ಭಾರೀ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು. ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ಸ್ವರೂಪಿಣಿಯಾಗಿ ಬರೋ ಪವಿತ್ರ ಕಾವೇರಿ ಮಾತೆಯ ಜಲವನ್ನ ಸಂಗ್ರಹಿಸಲು ಜನರು ಮುಂಜಾನೆಯಿಂದ ಕಾದು ಕುಳಿತಿದ್ರು. ವಿಶೇಷವಾಗಿ ಕಾವೇರಿ ತನ್ನ ಸಹೋದರಿ ಗಂಗೆಯೊಂದಿಗೆ ಸೇರಿ ತುಲಾ ಸಂಕ್ರಮಣದ ಈ ಕಾಲದಲ್ಲಿ ತೀರ್ಥ ಸ್ವರೂಪಿಣಿಯಾಗಿ ಉಕ್ಕಿ ಬಂದಿತ್ತು. ಈ ಸಮಯದಲ್ಲಿ ತಲಕಾವೇರಿಯಲ್ಲಿ ಪುಣ್ಯ ಸ್ನಾನ ಮಾಡಿ ತೀರ್ಥ ಸಂಗ್ರಹ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆಯಿಂದ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಬ್ರಹ್ಮಕುಂಡಿಕೆಯ ಮುಂಭಾಗದಲ್ಲಿರೋ ಪವಿತ್ರ ಕೊಳದಲ್ಲಿ ಪ್ರತಿ ವರ್ಷ ಕೂಡ ಭಕ್ತರು ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದು, ಈ ಬಾರಿ ನಟ ಹರ್ಷಿಕಾ ಪೂಣಚ್ಚ ಹಾಗೂ ಭುವನ್ ಹಾಗೂ ಮಗುವಿನೊಂದಿಗೆ ಆಗಮಿಸಿದ್ದು ವಿಶೇಷವಾಗಿತ್ತು. ತುಂಬ ಖುಷಿ ಇದೆ. ನಾವು ಆ್ಯಕ್ಚುಲಿ 3 ವರ್ಷದ ಹಿಂದೆ ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ಬಂದಾಗ ಒಂದು ಹರಕೆಯನ್ನು ಹೊತ್ಕೊಂಡಿದ್ವಿ. 2 ವರ್ಷದ ಹಿಂದೆ ಹರಕೆಯನ್ನು ಹೊತ್ಕೊಂಡಿದ್ವಿ. ನಮ್ಮ ಮಗು ಆದರೆ ಆ ಮಗುವನ್ನು ಕರ್ಕೊಂಡು ನಿಮ್ಮ ಪಾದಕ್ಕೆ ಬಂದು, ಅಮ್ಮನ ಪಾದಕ್ಕೆ ಬಂದು ಒಂದು ನಮಸ್ಕಾರವನ್ನು ಮಾಡಿ ಹೋಗ್ತೀವಿ ಅಂತ. ಅದ್ರ ಪ್ರಕಾರ ಇವತ್ತು ಕಾಲ್ನಡಿಗೆಯಲ್ಲಿ ಬಂದು ಅಮ್ಮನ ದರ್ಶನವನ್ನು ಮಾಡಿರುವಂಥದ್ದು. ಹಾಗೆ ಕೊಡಗಿನಲ್ಲಿ ನಾವು ಪಂಚಭೂತಗಳನ್ನು ಪೂಜೆ ಮಾಡುವಂಥದ್ದು ಹಾಗೂ ನಮ್ಮ ಹಿರಿಯರನ್ನು ಪೂಜೆ ಮಾಡುವಂಥದ್ದು. ಸೊ ಆ ಪಂಚಭೂತಗಳಲ್ಲಿ ಕಾವೇರಿ ನಮ್ಮ ಕುಲಾದೇವಿ ತುಂಬ ಒಂದು ದೊಡ್ಡ ಸ್ಥಾನವನ್ನು ತಗೊಂಡಿರುವಂಥ ಒಂದು ದೇವಿ. ಸೊ ಇವತ್ತು ಆ ತೀರ್ಥೋದ್ಭವದ ಸಮಯದಲ್ಲಿ ಅದು 3 ಸಲ ಮೇಲೆ ಬರುವಾಗ ರೋಮಾಂಚನ ಆಗುವಂಥ ಒಂದು ಸಮಯ. ಆ್ಯಂಡ್ ನೀವು ನೋಡಿರ್ಬೋದು ಆ ಸಮಯದಲ್ಲಿ ಈ ಮೋಡ ಕವಿದ ಒಂದು ಅಂಥ ವಾತಾವರಣ ಬರುವಂಥದ್ದು. ಸೊ ಆ ಥರ ತುಂಬ ಖುಷಿ ಇದೆ. ವರ್ಷ ನಾವು ಇಲ್ಲಿ ಬರ್ತೇವೆ. ಹಾಗೆ ನಮ್ಮ ಪಾಪು ಮೊದಲನೇ ವರ್ಷ ನಮ್ಮ ಪಾಪುವನ್ನು ಕರ್ಕೊಬಂದು ಮುಡಿ ಕೊಟ್ಟು ಪಾಪು ಕೂಡ ಈ ದೇವಿಯ ದರ್ಶನವನ್ನು ಮಾಡೋ ಹಾಗಾಗಿದ್ದು ನಮಗೆ ತುಂಬ ಖುಷಿ ಇದೆ. ಹೀಗೆ ಕೊಡಗಿನ ಎಲ್ಲ ಜನರು ಬಂದು ದೇವಿಯ ದರ್ಶನವನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ನನ್ನ ಪ್ರಕಾರ ಇಲ್ಲಿವರೆಗೂ ಹಿಸ್ಟ್ರಿಯಲ್ಲಿ 1 ವರ್ಷದ ಮಗು ಈಗಲೇ ಫಸ್ಟ್ ಟೈಮ್ ಅನ್ಸುತ್ತೆ ಕಾಲ್ನಡಿಗೆಯಲ್ಲಿ ಅಲ್ಲಿಂದ ಬಂದಿದ್ದು. ಕಾಲ್ನಡಿಗೆ ಅಂದರೆ ಸ್ಟ್ರೋಲರಲ್ಲಿ ಹಾಕಿಸ್ಕೊಂಡು ನಾವು ಕರ್ಕೊಂಡು ಬಂದಿದ್ದು. ಬಟ್ ನಡೆಯೋಕ್ಕಾಗಿಲ್ಲ. ಅಭಿಷೇಕ, ಪಂಚಾಮೃತ ಅಭಿಷೇಕ, ಅರ್ಚನೆ, ಕುಂಕುಮಾರ್ಚನೆ, ಆರತಿ ಸಂಕಲ್ಪ ಸೇರಿ ವಿವಿಧ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಬುಗ್ಗೆಯಾಗಿ ಚಿಮ್ಮುತ್ತಾ ಉಕ್ಕಿ ಬಂದ ಕಾವೇರಿ ಎಲ್ರಿಗೂ ದರ್ಶನವನ್ನ ನೀಡಿದ್ಲು. ಬ್ರಹ್ಮಕುಂಡಿಕೆಯಿಂದ ಕಾವೇರಿ ಮಾತೆ ಉಕ್ಕಿ ಹರಿತಾ ಇದ್ದಂತೆ ಅರ್ಚಕರು ಎಲ್ಲರೆಡೆಗೆ ತೀರ್ಥ ಪ್ರೋಕ್ಷಣೆ ಮಾಡಿ ಕಾವೇರಿ ಆಗಮನವನ್ನು ದೃಢಪಡಿಸಿದ್ರು.
ಭಕ್ತರು ತೀರ್ಥ ಸಂಗ್ರಹ ಮಾಡಿ ಕಾವೇರಿ ಮಾತೆಯನ್ನ ದರ್ಶನ ಮಾಡಿದ ಧನ್ಯತಾ ಭಾವದಿಂದ ಮನೆಗೆ ಮರಳಿದರು. ಕಾವೇರಿ ತುಲಾ ಸಂಕ್ರಮಣ ಇನ್ನೂ 1 ತಿಂಗಳು ನಡೆಯಲಿದ್ದು 1 ತಿಂಗಳ ಅವಧಿಯಲ್ಲಿ ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡಿ ತೀರ್ಥವನ್ನು ಸ್ವೀಕರಿಸಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆಯಿಂದ ಸಹಸ್ರ ಭಕ್ತರು ತಲಕಾವೇರಿಗೆ ಲಗ್ಗೆ ಇಡ್ತಾ ಇದ್ದು ಕಾವೇರಿ ಘೋಷ ಮೊಳಗುತ್ತಿತ್ತು. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲು ಮನೆ, ಕೊಡಗು ಚಾನಲ್, ಮಡಿಕೇರಿ. ಅಕ್ರಮ ಗೋ ಸಾಗಾಟ, ಗೋಕಳ್ಳತನ, ಗೋಹತ್ಯೆ, ಗೋಮಾಂಸ ಮಾರಾಟ ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಾಗಿದೆ. ಇದನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿದ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಪಟ್ಟಣದ ಪೊಲೀಸ್ ಠಾಣೆ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ರೈತರ ಗೋವುಗಳನ್ನು ಕದಿಯುತ್ತಿರುವ ಕಳ್ಳರಿಗೆ, ಗೋಹತ್ಯೆ ನಡೆಸುತ್ತಿರುವ ಮತಾಂಧರಿಗೆ, ಗೋಹತ್ಯೆ ನಡೆಸುತ್ತಿರುವ ಮತಾಂಧರಿಗೆ, ಗೋಮಾಂಸ ಮಾರಾಟ ಮಾಡುವ ದುಷ್ಟರಿಗೆ ಬಂಧಿಸಿ 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 ಶಿಕ್ಷಿಸಿ 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 ಬೇಕೇ ಬೇಕು. ಇತ್ತೀಚೆಗೆ ಕಾಗಡಿಕಟ್ಟೆ ಸಮೀಪ ಗೋ ಸಾಗಾಟ ಮಾಡ್ತಾ ಇದ್ದ ವಾಹನ ಅಪಘಾತಕ್ಕೀಡಾಗಿದೆ. ಕಳ್ಳರ ಬೆಂಗಾವಲಿಗಿದ್ದ ವಾಹನದಲ್ಲಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಆದರೆ ಇದುವರೆಗೆ ಆರೋಪಿಗಳಿಂದ ಬಂಧಿಸಿಲ್ಲ. ಪ್ರಕರಣದ ನಿಜವಾದ ಆರೋಪಿಗಳಿಂದ ಕೂಡಲೇ ಬಂಧಿಸದಿದ್ದರೆ ಸೋಮವಾರಪೇಟೆ ಬಂದ್ಗೆ ಕರೆ ನೀಡುವುದಾಗಿ ವೇದಿಕೆಯ ಜಿಲ್ಲಾ ಸಂಯೋಜಕ ಭೋಜೇಗೌಡ ಎಚ್ಚರಿಸಿದ್ರು. ಮತ ಗಳಿತೀನಿ ಅಂತ ಹೇಳಿದ್ರು. ಆದ್ರೆ ಸಂಘಟನೆ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ರಾಜಕೀಯ ಒತ್ತಡ ಏನಾದ್ರು ತಿಳಿಸಬೇಕು. ಒಂದು ಇವತ್ತೇನು ರಾಜಕೀಯ ಒತ್ತಡ ಇದೆ. ಅವರು ಕೆಲವೇ ದಿನಗಳಲ್ಲಿ ಈಗ ಅವ್ರು ಹೇಳಿದ್ರು 48 ಗಂಟೆ ತಾಳ್ತಾರೆ, 24 ಗಂಟೆ ತಾಳ್ತಾರೋ ಗೊತ್ತಿಲ್ಲ. ಅವರು ಬಂಧನ ಆಗ್ಬೇಕು. ಬಂಧನ ಆಗಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಸೋಮವಾರಪೇಟೆ ತಾಲೂಕು ಬಂದ್ಗೆ ಕರೆ ಕೊಡ್ತಾ ಇದೀವಿ ಸಂಘಟನೆ. ಅದು ಒಂದು ಸ್ಪಷ್ಟತೆ ಇರಲಿ. ಇನ್ನೊಂದು, ಅವ್ರು ಬಂಧನ ಮಾಡಿ ತಂದಂಗೆ ಪತ್ರಿಕಾ ಪ್ರಕಟಣೆ ಕರೆದು ಪತ್ರಿಕಾಗೋಷ್ಠಿ ಮಾಡಿ ಅವ್ರ ಮಾಹಿತಿನ ಇಡೀ ಸಮಾಜಕ್ಕೆ ಕೊಡುವಂತ ಕೆಲಸ ಆಗ್ಬೇಕು. ಅದೊಂದು. ಇನ್ನೊಂದು, ಏನಿವತ್ತು ಅಸ್ಸಾಂ ಅವರಿಗೆ ಮಾಂಸನ ಮಾರಾಟ ಮಾಡ್ತಿದ್ದಾರೆ, ಅಕ್ರಮ ಬಾಂಗ್ಲಾ ವಲಸಿಗರ ರೂಪದಲ್ಲಿರುವಂತ ಅಸ್ಸಾಂ ರೂಪದಲ್ಲಿರುವಂತ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಏನಿವತ್ತು ಅಕ್ರಮವಾಗಿ ಗೋಮಾಂಸ ಸಾಗಾಟ ಆಗ್ತಿದೆ, ಅದ್ರ ಮೂಲನೇ ಹಿಡಿದು ಅವ್ರನ್ನ ಮಟ್ಟ ಹಾಕಂತ ಕೆಲಸ ಏನು ಇಲಾಖೆ ಮಾಡಬೇಕು. ಇಲಾಖೆ ಮಾಡಿಲ್ಲ ಅಂತಂದ್ರೆ ಆ ಕೆಲಸನ ಸಂಘಟನೆ ಇರ್ಬೋದು, ಸಮಾಜ ಇರ್ಬೋದು, ಅದನ್ನ ಬೀದಿಗಿಳಿದು ಮಾಡ್ತದೆ. ಇವತ್ತು ಎಲ್ಲರೂ ಸಹ ನಾವು ಏನು ಈ ಭೂಮಿಯ ತಾಯಿ ಅಂತ ಏನು ಪೂಜೆ ಮಾಡ್ತೀವಿ, ಕಾವೇರಿ ಸಂಕ್ರಮಣ ಇರುವ ಕಾರಣದಿಂದಾಗಿ ಅಧಿಕಾರಿಗಳ ಸಹ ಒತ್ತಡದಲ್ಲಿದ್ದಾರೆ. ಹಾಗಾಗಿ ಅದೊಂದೇ ಕಾರಣಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸ್ತಿದ್ವಿ. ಈ ಪ್ರತಿಭಟನೆ ಆರಂಭ ಅಷ್ಟೇ, ಇದು ಕೊನೆ ಅಲ್ಲ. ಈ ಪ್ರತಿಭಟನೆ ಆರಂಭ. ಇದು ಮುಂದಿನ ದಿನದಲ್ಲಿ ಇಡೀ ಜಿಲ್ಲಾದ್ಯಂತ ಈ ಹೋರಾಟದ ಸ್ವರೂಪವನ್ನು ಪಡ್ಕೊಳ್ತದೆ. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಹಕರಿಸಿದಂತೆ ಎಲ್ಲ ಹೊರ ರಾಜ್ಯದ ಕಾರ್ಮಿಕರ ಆಧಾರ್ ಕಾರ್ಡ್ಗಳನ್ನು ಪೊಲೀಸ್ ಇಲಾಖೆ ಆ್ಯಪ್ ಮೂಲಕ ಪರಿಶೀಲನೆ ಮಾಡಲಾಗ್ತಾ ಇದೆ. ನಕಲಿ ಕಾರ್ಡುಗಳು ಪತ್ತೆ ಆಗ್ತಾ ಇದೆ. ಪಟ್ಟಣದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಎಂದು ಇನ್ಸ್ಪೆಕ್ಟರ್ ಮುದ್ದು ಮಹಾದೇವ ಹೇಳಿದರು. ಅಕ್ರಮವಾಗಿ ದನಗಳನ್ನು ಸಾಗಾಟ ಮಾಡುವ ವಾಹನ ಅಪಘಾತವಾಗಿದ್ದು ಓರ್ವ ಆರೋಪಿಯನ್ನು ಬಂಧಿಸಿ ಮೊಕದ್ದಮೆ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಬೆಂಗಾವಲಿಗಿದ್ದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನಿಬ್ಬರು ಆರೋಪಿಗಳನ್ನು ಸದ್ಯದಲ್ಲೇ ಬಂಧಿಸಲಾಗುವುದೆಂದು ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯಿಂದ ಹಿಂಪಡೆಯಲಾಯಿತು. ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಕಾರ್ಯಕರ್ತರು ಪ್ರತಿಭಟನೆ ಕರೆ ಕೊಟ್ಟಾಗ ನಾವು ಆಕ್ಟಿವ್ ಆದ್ವಿ ಅಂದ್ರೆ ನಿಜವಾಗ್ಲೂ ಅಲ್ಲ, ನಾವು ಬಂದಿನೇ ಆಕ್ಟಿವ್ ಆಗಿದ್ದೀವಿ. ಅಲ್ಲ, ನಾನು ಹೇಳ್ತಾ ಇರೋದು ನೋಡಿ, ಸರಿ ನೀವು ಆ ರೀತಿ ಪ್ರತಿಭಟನೆ ಆಕ್ಟಿವ್ ಆಗಿದ್ದೀರಿ ಅಂತ ಹೇಳ್ತಿದ್ದವರು ಆ ಕಳ್ತನ ಆಗಿದ್ದು ಗೋವಿನ ವಿಚಾರದಲ್ಲಿ ಯಾಕೆ ಆಕ್ಟಿವ್ ಆಗ್ಲಿಲ್ಲ? ಇವತ್ತಾದ್ರೂ ಆ ಪ್ರಕರಣದ ಏನ್ ಮಾಡಿದಿರಿ ನೋಡಿ. ಇವತ್ತಲ್ಲ, ಡೀಟೇಲ್ಸ್ ನೀವಿದ್ದಂತೆ ಆಗಿದ್ದು ಆಯ್ತಾ? ಅದೇನೋ ಡೀಟೇಲ್ಸ್ ತಗೊಳಕ್ಕೆ ಏನಾದ್ರು ಕದ್ದು ಮುಚ್ಚಿ ಆಗಿದಲ್ಲ. ಸರ್ ನೋಡಿ, ನಿಮ್ಮ ಹಾರಿಕೆ ಉತ್ತರಗಳು
ಡೀಟೇಲ್ಸ್ ಹೇಳ್ತೀನಿ, ಕೇಳಿ ನೀವು ಅರೆಸ್ಟ್ ಮಾಡ್ತೀನಿ, ಡೀಟೇಲ್ಸ್ ಹೇಳ್ತೀನಿ, ಈ ಉತ್ತರಗಳು ನಮ್ಮ ಹತ್ರ ಬೇಡ. ಇಲ್ಲಿಗೆ DYSP ಬರ್ಲಿ, ಅವರು ಹೇಳಿ, ಅವ್ರು ಹೇಳಿದ್ರೆ ನಾವು ಪ್ರತಿಭಟನೆ ಹಿಂಪಡಿತೀವಿ, ಅವ್ರು ಬರ್ಲಿ, ಬರೋ ತನಕ ನಾವು ಕೂರ್ತೀವಿ. ಕೂತ್ಕೊಳ್ಳಿ, ಕಂಟಿನ್ಯೂ ಮಾಡಿ, ನಮ್ಗೇನು ಅದಕ್ಕೇನು ಇದಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ, ಹಂಗಲ್ಲ ನಾನು ಹೇಳ್ತಾ ಇರೋದು. ಇವತ್ತು ಕಾವೇರಿ ತುಲಾ ಸಂಕ್ರಮಣ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರೋದು, ಎಲ್ಲ ಅಧಿಕಾರಿಗಳು ಅಲ್ಲಿದ್ದಾರೆ. ನಾನು ಅದನ್ನು ಹೇಳ್ತಾ ಇದ್ದೀನಿ, ನೀವು ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ನಾನು ಬೇಡ ಅಂತ ಬಲವಂತವಾಗಿ ನಿಮ್ಮನ್ನೇನಾದ್ರು ಹೇಳೋಕ್ಕಾಗತ್ತಾ? ನಮ್ಮ ಇಲಾಖೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಕೋಬೇಕು ಅಂತಂದರೆ ನಾನು ಆ ರೀತಿ ಇಲ್ಲ. ಆ ರೀತಿ ಕಂಡು ಬಂತು ಅಂತಂದರೆ ಖಂಡಿತವಾಗ್ಲೂ ನೀವು ಅದೇನಿದೆ ನಮ್ಮ ಮೇಲಧಿಕಾರಿಗಳ ಮುಖಾಂತರ ಪರಿಶೀಲನೆ ಮಾಡಿ ನಿಮ್ಮ ಎಲ್ಲ ಹಕ್ಕೊತ್ತಾಯಗಳನ್ನ ನಾವು ಗೌರವಿಸ್ತೀವಿ. ಮತ್ತು ನೀವೇನೆಲ್ಲ ಮಾಹಿತಿ ಹೇಳಿದ್ದೀರಾ ಖಂಡಿತವಾಗ್ಲೂ ಅದನ್ನು ಸ್ಟ್ರಿಕ್ಟಾಗಿ ನಾನು ಇಲ್ಲಿಗೆ ಕೊನೆ ದಿನದವರೆಗೂ ನಾನು ಕ್ರಮ ವಹಿಸ್ತೀನಿ. ನಾನು ಶಕ್ತಿ ಮೀರಿ ಇದಕ್ಕೆ ಕೆಲಸ ಮಾಡ್ತೀನಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಅಲ್ಲ, ನಾನು ಡ್ಯೂಟಿ ಮಾಡ್ತೀನಿ ಅಂತೇಳಿ ನಾನು ಮಾತು ಕೊಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸುನಿಲ್ ಮಾದಾಪುರ, ಸಹ ಸಂಯೋಜಕ ಕುಮಾರ್ ಮೇಕೇರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ರಿಫಾ ಟ್ರಸ್ಟ್ ವತಿಯಿಂದ ವಿರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನೂತನ ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಟ್ರಸ್ಟ್ನ ಅಧ್ಯಕ್ಷರಾದ ಅಖಿಲ್ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇದು ಮತ್ತೊಂದು ಮೈಲುಗಲ್ಲಾಗಿದೆ ಎಂದರು. ಅನೇಕ ರೀತಿಯ ಕಾಯಿಲೆ ಹಾಗೂ ಮನೆಯಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗದ ಕಾಯಿಲೆಗಳಿಗೆ ಮನೆಯಲ್ಲೇ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ, ಬಡವರಿಗೆ ವಿದ್ಯಾಭ್ಯಾಸಕ್ಕೆ ನೆರವು, ಇನ್ನಿತರ ಕಾರ್ಯಗಳಿಂದ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸ್ತಾ ಇದ್ರು. ಸಾರ್ವಜನಿಕರ ಬೇಡಿಕೆ ಮೇರೆಗೆ ತಮ್ಮದೇ ಆದ ರಿಫಾ ಟ್ರಸ್ಟ್ ಅನ್ನು ರಚನೆ ಮಾಡಿಕೊಂಡು ಕೆಲವು ಸಮಾಜ ಸೇವೆ ಮಾಡುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈದ್ಗಾ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಆಧುನಿಕ ವ್ಯವಸ್ಥೆ ಇರುವ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಕೋ ಕಂಪನಿಯ ವಾಹನವನ್ನು ಲೋಕಾರ್ಪಣೆ ಮಾಡಲಾಯಿತು. ಎಲ್ಲ ಹೇಳ್ಬಿಟ್ಟಿದ್ದಾರೆ. ಒಳ್ಳೆಯ ದಿನ ಆ್ಯಕ್ಚುಲಿ. ವೈದ್ಯನಾಗಿ ಹೇಳಬೇಕು ಅನ್ನೋದಾದರೆ ಎಲ್ಲೇ ಆದರೂ ಕೂಡ ಒಬ್ಬ ವ್ಯಕ್ತಿ ತೊಂದರೆ ಆದಾಗ ಗೋಲ್ಡನ್ ಅವರ್ ಅಂತ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆಯಿತು, ಸ್ಟ್ರೋಕ್ ಆಯಿತು, ಆ ಥರ ಎಲ್ಲ ಇದ್ದಾಗ ಅವಾಗ ಏನಾಗುತ್ತೆ, ಒಂದು ಆಸ್ಪತ್ರೆಯಿಂದ ಈಗ ಈ ಆಸ್ಪತ್ರೆಯಲ್ಲಿ ಆ ಫೆಸಿಲಿಟಿ ಇಲ್ಲಾಂದರೆ ಇನ್ನೊಂದು ಹಾಸ್ಪಿಟ್ಲಿಗೆ ಕಳಿಸ್ಬೇಕಾದ್ರೆ ಆ ಫೆಸಿಲಿಟಿ ಇರೋ ಹಾಸ್ಪಿಟ್ಲಿಗೆ ಆ ಟೈಮಲ್ಲಿ ನಿರ್ದಿಷ್ಟ ಟೈಮ್ನಲ್ಲಿ ಹೋದರೆ ಅದು ಆ ವ್ಯಕ್ತಿಗೆ ಅದರ ಲಾಭ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ಅಲ್ಲೋದ್ರೂ ಕೂಡ ಟ್ರೀಟ್ಮೆಂಟ್ ಫೇಲಿಯರ್ ಆಗೋಂಥದ್ದು ಅದೆಲ್ಲ ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ಎಷ್ಟೋ ಸರ್ತಿ ವೈದ್ಯನಾಗಿ ನಾನು ನೋಡಿರೋ ಪ್ರಕಾರ ನಾವು ರೆಫರ್ ಮಾಡ್ತೀವಿ. ಪೇಷಂಟ್ ರೆಫರ್ ಮಾಡಿದಾಗ ಸರ್ ಆ್ಯಂಬುಲೆನ್ಸ್ ಬರ್ತಾಯಿದೆ, ವೆಯ್ಟ್ ಮಾಡಿ ಸರ್. ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ 108 ಕೇಳಿದಾಗ ಅದು ಎಲ್ಲೋ ಹೋಗಿದೆ, ಪೇಷಂಟ್ ಕರ್ಕೊಂಡು ಹೋಗಿದೆ, ಇನ್ನೊಂದು ಆ್ಯಂಬುಲೆನ್ಸ್ ಮತ್ತೊಂದು ಕಡೆ ಹೋಗಿದೆ. ಸೊ ಆ್ಯಂಬುಲೆನ್ಸ್ ಸಿಗದೇ ಎಷ್ಟೋ ಸತಿ ನಾವು ಪೇಷಂಟನ್ನು ಕರ್ಕೊಂಡಿದ್ದು ಉಂಟು. ಸೊ ಅದು ನಾವು ಕಣ್ಣಾರೆ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಅದು ಹೆಲ್ಪ್ಲೆಸ್ ಸಿಚುವೇಶನ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಆ ಥರದ್ದು ಇದು. ಯಾಕಂದರೆ ಬರೀ ಗಾಡೀಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಕ್ಸಿಜನ್ ಬೇಕು, ಇದು ಮಾಡಬೇಕು. ಈಗ ಆ್ಯಂಬುಲೆನ್ಸ್ ಸೇವೆ ಶುರು ಮಾಡ್ತಿರೋದು ಭಾಳ ನನ್ನ ಪ್ರಕಾರ ದೇವರಿಗೆ ಹತ್ತಿರ ಆಗೋ ಕೆಲಸ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಏನು ಧರ್ಮ, ರಿಲಿಜನ್ ಅದನ್ನೆಲ್ಲ ನೋಡ್ದೇನೆ ಐ ಥಿಂಕ್ ಎಲ್ಲರೂ ಕೈ ಜೋಡಿಸೋಂಥ ಅಗತ್ಯ ಇದೆ. ನಾನು ಫಹೀಮ್ ಅಂತ ರಿಫಾ ಟ್ರಸ್ಟ್ ಮೆಂಬರ್. ನಾವಿತ್ತು ರಿಫಾ ಟ್ರಸ್ಟಿಂದ ಒಂದು ಈಕೋ ಆ್ಯಂಬುಲೆನ್ಸನ್ನು ಖರೀದಿ ಮಾಡಿ ಶೋರೂಮಿಂದ ಸುಮಾರು 9 ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡಿ ICU, ಅದಕ್ಕೆ ಮಾನಿಟ್ರ್, ಮತ್ತು ಪಲ್ಸ್ ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಎಲ್ಲ ವ್ಯವಸ್ಥೆಯನ್ನು ಹೊಂದಿ ಒಂದು ಆ್ಯಂಬುಲೆನ್ಸನ್ನು ಖರೀದಿಸಿದೆ. ಇದು ಇಷ್ಟು ಚಿಕ್ಕ ಗಾಡಿಯಲ್ಲಿ ಎಲ್ಲ ವ್ಯವಸ್ಥೆ ಇರುವಂಥ ಗಾಡಿ ವಿರಾಜಪೇಟೆ ನಗರದಲ್ಲದೆ ನಮ್ಮದೇ ಒಂದು ಮೊಟ್ಟ ಮೊದಲಾಗಿ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ದೊಡ್ಡ ಆ್ಯಂಬುಲೆನ್ಸ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ. ಈ ಒಂದು ಚಿಕ್ಕ ಅಂದರೆ ಈ ಥರ ಗಾಡಿಯಲ್ಲಿ ಎಲ್ಲ ವ್ಯವಸ್ಥೆ ಇರಲಿಕ್ಕೆ ಇಲ್ಲ. ಅದರದ್ದು ನಾವು ಸ್ಪೆಷಲಿಸ್ಟ್ ಹತ್ರನೇ ನಾವು ಮೈಸೂರಿಂದ ಹೋಗಿ ಅವ್ರ ಹತ್ರ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಮಾಡಿ ರಾತ್ರಿ ತಗೊಂಡು ಬಂದು ಇವತ್ತು ಜುಮ್ಮಾ ನಮಾಜ್ ನಂತರ ನಾವು ಇದನ್ನು ಉದ್ಘಾಟನೆ ಮಾಡಿರ್ತೇವೆ. ಈ ಉದ್ಘಾಟನೆಗೆ ಬಂದ ಎಲ್ಲ ಬಂದವರಿಗೆ, ಎಲ್ಲ ಅತಿಥಿಗಳಿಗೆ ಎಲ್ಲ ನನ್ನ ಮೇಡಮ್ ಹತ್ರ ಹೇಳಿ. ತುಂಬ ಕಷ್ಟ ಆಗ್ತಾಯಿತ್ತು.
ಆ ರಿಫಾರ್ಟ್ ಟ್ರಸ್ಟ್ ಹೇಳೋದು ತುಂಬ ವರ್ಷದವರ ಅಖಿಲ್ ಅವರ ಕನಸಿತ್ತು. ಆ ಕನಸು ಅವರು ಇವತ್ತು ನೆನೆಸು ಮಾಡಿದ್ದಾರೆ. ಮತ್ತು ಮೊಟ್ಟ ಮೊದಲಿಗೆ ನಮ್ಮ ಈ ಮಸೀದಿಯ ಈ ಹಂಪಿ ಇದರಲ್ಲಿ ಪಂಗಡದಲ್ಲಿ ಅವರು ತುಂಬ ಕಷ್ಟಪಟ್ಟರು. ಅಖಿಲ್ ಮತ್ತು ಫಹೀಮ್ ಮತ್ತು ಮನ್ಸೂರ್ ಅವರೆಲ್ಲ ಒಂದು ಸಂಗಡಿಗರು ಒಂದು ರಿಫಾರ್ಟ್ ಟ್ರಸ್ಟ್ ಅಂತ ಒಂದು ಇದು ಮಾಡಿ ಅವರು ಸಮಾಜ ಸೇವೆ, ತುಂಬ ಒಳ್ಳೆ ಸಮಾಜ ಸೇವೆ ಮಾಡೋರು. ನಮ್ಮ ಥರ ರಾಜಕಾರಣಿಗಳಲ್ಲ, ನಾವು ರಾಜಕಾರಣಿಗಳು ಫೋಟೋ ವೀಡಿಯೋಸ್ ಅದರಲ್ಲೇ ನಾವು ಇರ್ತೀವಿ. ಆದರೆ ಇವರು ದೇವರಿಗೆ ಮೆಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರಿಗೆ ದೇವರು ಇನ್ನೂ ಅನುಗ್ರಹಿಸಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಅದೇ ಥರ ಇವತ್ತು ಏನಂತೆ ಈ ಟ್ರಸ್ಟ್ ಇದು ಏನು ಇವರು ಮಾಡ್ತಾ ಇದ್ದಾರೆ, ಆ್ಯಂಬುಲೆನ್ಸಿನ ನಾನು ನೋಡಿದ ಮಟ್ಟಕ್ಕೆ ಈ ಆ್ಯಂಬುಲೆನ್ಸ್ಲಿ 3 ಆಕ್ಸಿಜನ್ ಇದೆ. ಈ ಆಕ್ಸಿಜನ್ ಏನಿದೆ ಯಾವ ಸಣ್ಣ ವೆಹಿಕಲ್ ಇಲ್ಲ ಕಾಣ್ತದೆ. ಅದು ಶುಗರ್ ಟೆಸ್ಟ್ ಮಾಡೋದು ಇದೆಲ್ಲ ನಮ್ಮಲ್ಲಿ ದೊಡ್ಡಲ್ಲಿ ಇವ್ರದ್ದು ಇದರಲ್ಲಿ ರಾಫಿ ಅವ್ರದ್ದು ದೊಡ್ಡ HP ಟೆಸ್ಟ್ ಸಣ್ಣದು ಮಾಡಿದ್ದಾರೆ. ನಾವೆಲ್ಲ ನಿಮ್ಮ ಸಹಕರಿಸ್ತೀವಿ. ನೀವು ಅದೇ ಥರ ನಾವು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಕರೆದಿದ್ದಕ್ಕೆ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ವೈದ್ಯರಾದ ಡಾಕ್ಟರ್ ಬಾದುಷಾ, ಡಾಕ್ಟರ್ ಚೈತನ್ಯ, ಗೌರವಾಧ್ಯಕ್ಷ ಫಾರೂಕ್ ಇಬ್ರಾಹಿಂ, ಫಹೀಂ ಇಬ್ರಾಹಿಂ, ಯಾಸಿರ್ ಅಹಮದ್, ಮನ್ಸೂರ್ ಅಹಮದ್, ಜಾಬೀರ್ ಆಸಿಂ, ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ ಮತೀನ್, ರಶೀದ್ ಹಾಜಿ, ರೌಫ್ ಹಾಜಿ, ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿ ಹಿಂದೂ ಲೇಖ ಮತ್ತಿತರ ಗಣ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. 7ನೇ ಹೊಸಕೋಟೆ ಗ್ರಾಮ ಪಂಚಾಯಿತಿಯ ತೊಂಡೂರಿನಲ್ಲಿ ಬೀದಿ ನಾಯಿಗಳು ದಾಳಿ ನಡೆಸಿ ಜಿಂಕೆಯನ್ನ ಬಲಿ ಪಡೆದ ಘಟನೆ ನಡೆದಿದೆ. ಅಂದಾಜು 20 ವರ್ಷ ಪ್ರಾಯದ ಗಂಡು ಜಿಂಕೆಯನ್ನ 5-6 ನಾಯಿಗಳು ಅಟ್ಟಾಡಿಸಿಕೊಂಡು ಹಿಂಭಾಗ ಮಾಂಸವನ್ನ ಭಕ್ಷಿಸಿದೆ. ಒಂದೇ ನಿಮಿಷ. ಅದೆಲ್ಲ ಹೋಗೋದಿಲ್ಲ ಅನ್ಕೊಳ್ತೇನೆ. ಅದಿಲ್ಲಿ ರೋಡಲ್ಲೇ ಓಡಾಡೋದು. ಮೈ ಮೇಲೆ ಪಟ ಪಟ ಉಂಟಲ್ಲ, ಅವರು ಕ್ಯಾಬ್ ನಾಯಿ ಸಿಕ್ಕಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ RK ಚಂದ್ರ ಅವರು ಘಟನೆಗೆ ಸಂತಾಪ ವ್ಯಕ್ತಪಡಿಸಿ ವನ್ಯಜೀವಿಗಳ ಜೀವಹಾನಿ ತಡೆಗಟ್ಟಲು ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಕಾಡು ಪ್ರಾಣಿಗಳ ರಕ್ಷಣೆಗೆ ಒತ್ತು ನೀಡಬೇಕಾದ ಅರಣ್ಯ ಇಲಾಖೆ ಸಿಬ್ಬಂದಿ ಕೊರತೆ ನೆಪವೊಡ್ಡುತ್ತಿರುವುದು ಸಮಂಜಸವಲ್ಲ. ಬೀದಿ ನಾಯಿಗಳಿಗೆ ವನ್ಯಜೀವಿ ಆಹುತಿಯಾಗುವುದನ್ನು ತಡೆಯಬೇಕಿದೆ ಎಂದು ಒತ್ತಾಯಿಸಿದರು. ಯಾವುದೇ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ, ತಡೆಗಟ್ಟೆ ವ್ಯವಸ್ಥೆ ಮಾಡಿ, ಪ್ರಾಣಿಗಳು ಉಳ್ಕೊಳ್ಳಿ. ಪ್ರಾಣಿ ಉಳಿಯೋದಿಲ್ಲ ಅಂದರೆ ನೋಡಿ ನಾವು ಎಲ್ಲ ನಷ್ಟೋಗ್ಬಿಟ್ಟಿಗೆ ಮನಸ್ಸು ನಷ್ಟೋದಂಗೆ ಇದು ತೊಂಡೂರು ಅಂತ ಹೇಳೋದ್ರಲ್ಲಿ ಇಲ್ಲಿ ನಾಯಿ ಬೆಳಿಗ್ಗೆ 7:30 ಗಂಟೆಗೆ ನಾಯಿ ಬಗಳದ ಸೌಂಡ್ನ ಕೇಳಿ ಪಕ್ಕದ ಮನೆ, ಇದೇ ಮನೆ, ಇಲ್ಲಿಂದ ಆ ಜಿಂಕೆಗೂ ಅದಕ್ಕೊಂದು 10 ಮೀಟರ್ ಗ್ಯಾಪಲ್ಲಿ ನಾಯಿ ಬಗಳದು ನೋಡಿಬಿಟ್ಟು ಆ ಮನೆಯವರು ಹೊರಗಡೆ ಬಂದಿದ್ದಾರೆ. ಜಿಂಕೆಯನ್ನು ಹಿಡಿದು ನಾಯಿಗಳು 3-4 ನಾಯಿಗಳು ಎಳೆದಾಡೋದನ್ನ ನೋಡಿ ಅವ್ರು ಬಾಯಿ ಬಡಿದ್ದಾರೆ. ನಾಯಿ ಅವರು ಕೂಡ ಕಚ್ಚಲಿಕ್ಕೆ ಬಂದು ಬೀದಿ ನಾಯಿ ಅಂದರೆ ಇಲ್ಲಿ ಅಕ್ಕಪಕ್ಕ ಯಾವ್ದು ನಾಯಿಗಳನ್ನ ತಂದು ಬಿಡ್ತಾರೆ ಹೊರಗಿನವರು. ಆ ನಾಯಿಗಳು ಈ ರೋಡ್ನಲ್ಲಿ ಕಾಡಿನಲ್ಲಿ ಓಡಾಡ್ತವೆ. ಆದ್ದರಿಂದ ಈ ತೊಂಡೂರು ಅಂತ ಹೇಳೋ ಗ್ರಾಮದಲ್ಲಿ ಇಲ್ಲಿ ಬೆಳಿಗ್ಗೆ ಪಕ್ಕದ ಮನೆಯವ್ರು ಕರೆದಾಗ ಮತ್ತೆ ನನಗೆ ಫೋನ್ ಮಾಡಿದ್ರು, ಅಣ್ಣ ನೀವು ಒಂದ್ಸಲ ಬನ್ನಿ ಇಲ್ಲಿ ನೋಡಿ, ನಾವು ಯಾರಿಗೆ ಹೇಳಿದ್ರು ಬರ್ತಾ ಇಲ್ಲ, ಏನು ಮಾಡೋದು ಅಣ್ಣ, ಅರಣ್ಯ ಇಲಾಖೆ ನಂಬರ್ ಕೊಡಿತಾ ಇಲ್ಲ ನಾನೇ ಅಂತೇಳಿ ದೇವ ಫಾರೆಸ್ಟ್ಗೆ ಫೋನ್ ಮಾಡಿದೆ, ರೇಂಜರಿಗೆ ಫೋನ್ ಮಾಡಿದೆ. ಅವರು ದೂರವಾಣಿ ಮೂಲಕ ಈಗ ಬಂದಿದ್ದಾರೆ. ಬಂದರು ಪಾಪ ಆ ರೇಂಜರು ಬರೋದೇ ಫಾರೆಸ್ಟ್ ಬಂದು ಅವ್ರು ಏನು ಮಾಡ್ತಾರೆ, ಅವ್ರು ಇನ್ನೇನು ಕಾನೂನು ಪ್ರಕಾರ ಅದನ್ನು ತಗೊಂಡು ಹೋಗ್ತಾರೆ, ಎಲ್ಲ ಮಣ್ಣು ಮಾಡ್ತಾರೆ. ಅದು ಇಲ್ಲಿ ತಡೆಗಟ್ಟಂತ ವ್ಯವಸ್ಥೆ ಆಗಬೇಕು ಅಂತೇಳಿ ಕಲೆಕ್ಟರ್ ಮನವಿ. DRFO ದೇವಯ್ಯ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜಿಂಕೆ ಕಳೆಬರ ಕೊಂಡೊಯ್ದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ರು. ಈ ಸಂದರ್ಭ ಸ್ಥಳೀಯ ಉದ್ಯಮಿ BK ದರ್ಶನ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ S. ಪೊನ್ನಣ್ಣ ಅವರು ತಾಯಿ ಕಾವೇರಿ ತೀರ್ಥೋದ್ಭವ ಉತ್ಸವದಲ್ಲಿ ಪಾಲ್ಗೊಂಡರು. ಬೆಳಿಗ್ಗೆ ಭಾಗಮಂಡಲದ ಶ್ರೀ ಭಗಂಡೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕಾಲ್ನಡಿಗೆ ಮೂಲಕ ತಲಕಾವೇರಿಗೆ ಸನ್ನಿಧಿಗೆ ಹೆಜ್ಜೆ ಹಾಕಿದ್ರು. ಸಾವಿರಾರು ಭಕ್ತಾದಿಗಳೊಂದಿಗೆ ತಾಯಿ ಕಾವೇರಿ ಸನ್ನಿಧಿಗೆ ಹೆಜ್ಜೆ ಹಾಕುವ ಸಂದರ್ಭ ಶಾಸಕರೊಂದಿಗೆ ಅವರ ಪತ್ನಿ ಕಾಂಚನ್ ಪೊನ್ನಣ್ಣ ಅವರು
ಶಾಸಕರ ಹಿರಿಯ ಸಹೋದರ ಅಜ್ಜಿಕುಟ್ಟಿರ ನರೇಂದ್ರ ಕಾರ್ಯಪ್ಪ ಹಾಗೂ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ತಾಯಿ ಕಾವೇರಿ ಸನ್ನಿಧಿಗೆ ಕಾಲ್ನಡಿಗೆಯಲ್ಲಿ ತಲುಪಿದ ಶಾಸಕ ದಂಪತಿಯವರು ಮಧ್ಯಾಹ್ನ 1:44ಕ್ಕೆ ಸರಿಯಾಗಿ ತೀರ್ಥ ಸ್ವರೂಪಿಣಿಯಾಗಿ ಉಗಮಿಸಿದ ತಾಯಿ ಕಾವೇರಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು. ಗಣ್ಯರೊಂದಿಗೆ ತಾಯಿ ಕಾವೇರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕರು ನಾಡಿನ ಸುಭಿಕ್ಷೆ, ಶಾಂತಿ, ಸೌಹಾರ್ದತೆ ಮತ್ತು ಉನ್ನತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಬಳಿಕ ತಲಕಾವೇರಿ ಸನ್ನಿಧಿಯಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ಶಾಸಕರು ಬಳಿಕ ಭಕ್ತಾದಿಗಳಿಗೆ ಸ್ವತಃ ಅನ್ನವನ್ನು ಬಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿ ಗಣ್ಯರಿಗೆ ಶಾಸಕರು ವೈಯಕ್ತಿಕ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದ್ರು. ಬಳಿಕ ವಾಪಸ್ ತೆರಳುವ ಸಂದರ್ಭ ಭಾಗಮಂಡಲದಲ್ಲಿ ಗಜಾನನ ಯುವಕ ಸಂಘದ ವತಿಯಿಂದ ಉಚಿತ ಸಾರ್ವಜನಿಕ ಅನ್ನ ಸಂತರ್ಪಣೆ ಜಾಗಕ್ಕೆ ಭೇಟಿ ನೀಡಿದ ಶಾಸಕರು ಯುವಕ ಸಂಘದ ಪದಾಧಿಕಾರಿಗಳೊಂದಿಗೆ ತಾವೇ ಸ್ವತಃ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಿದರು. ಈ ಸಂದರ್ಭ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ, ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಸಂಸದ ಯದುವೀರ್ ಒಡೆಯರ್, ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಂದರ್ಭದಲ್ಲೇ ದೇಶಭಕ್ತ ಸಂಘಟನೆಯ ವಿರುದ್ಧ ತುಚ್ಛವಾಗಿ ಮಾತನಾಡಿರುವ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಖರ್ಗೆ ಅವರ ಧೋರಣೆಗಳಿಂದ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಶತಮಾನೋತ್ಸವದ ಸಂದರ್ಭ ನಡೆದ ಪಥ ಸಂಚಲನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಹಲವು ಮಂದಿ ಗಣವೇಷ ಧರಿಸಿ ಪಾಲ್ಗೊಂಡಿದ್ದಾರೆ. ಈ ಹಿನ್ನೆಲೆ ಆರ್ಎಸ್ಎಸ್ ವಿರುದ್ಧವಾದ ಹೇಳಿಕೆಗಳಿಗೆ ಕಾಂಗ್ರೆಸ್ನ ಎಲ್ಲರನ್ನೂ ದೂಷಿಸೋದಿಲ್ಲ. ಆದರೆ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದಷ್ಟೇ ಸಚಿವರಾಗಿರುವ ಪ್ರಿಯಾಂಕಾ ಖರ್ಗೆ ಅವರ ನಿಲುವುಗಳನ್ನು ತೀವ್ರವಾಗಿ ವಿರೋಧಿಸುವುದಾಗಿ ತೀಕ್ಷ್ಣವಾಗಿ ಹೇಳಿದರು. ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನವಾಗಿ ಇಂತಹ ಹೇಳಿಕೆಗಳ ಮೂಲಕ ಬೆಂಕಿ ಹಚ್ಚುವ ಪ್ರಯತ್ನಗಳು ನಡೀತಾ ಇರುವುದಾಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ, ಮುಂಬರುವ ದಿನಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರಿ ಜಾಗವನ್ನು ನೀಡಕೂಡದೆನ್ನುವ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗೆ ಈ ಜಾಗವೇನು ಅವರ ಸ್ವಂತದ್ದೇ ಅಂತ ಪ್ರಶ್ನಿಸಿ, ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ನೀಡುವುದಿಲ್ಲವೆಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿ ಎಂದು ಸವಾಲು ಹಾಕಿದ್ರು. ಪೆಟ್ರೋಲ್ ಬಾಂಬ್ ಇರ್ಬೋದು, ಕೆಜೆ ಹಳ್ಳಿಯಲ್ಲಿ ಬೆಂಕಿ ಪ್ರಕರಣ ಇರ್ಬೋದು, ಪೊಲೀಸ್ ಸ್ಟೇಷನ್ ಕಲ್ಲೊಡೆ ಅಂತ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಇವರದೇ ಬೆಂಬಲ ಪೂರ್ತಿ. ಯಾರು ದೇಶದ್ರೋಹಿ ಕೆಲಸ ಮಾಡ್ತಾರೆ ಅವ್ರನ್ನ ಜೈಲಿಂದ ಬಿಡಿಸುವಂಥದ್ದು, ಅವರ ಮೊಕದ್ದಮೆನ ಇಲ್ಲದೆ ಮಾಡುವಂಥದ್ದು, ಅವರು ಸಭ್ಯ ವ್ಯಕ್ತಿ ಹೇಳುವಂಥ ಬೆಂಕಟ್ಟ ಕೆಲಸವನ್ನು ಸರ್ಕಾರ ಮಾಡೋದಂತ ನೋಡಿದ್ದೀವಿ. ಅವರಿಗೆ ಅವಶ್ಯಕತೆ ಬಿದ್ದರೆ ಅವರು ಇನ್ನೂ ಜ್ಞಾನೋದಯ ಆಗಿ ಅವರ ಗ್ರಾಮದಲ್ಲಿ, ಅವರ ಊರಲ್ಲಿ ಹೋಗಿ ಒಂದು ನಮ್ಮ ಶಾಖೆ ನಡೀತಾ ಇದ್ದಾರೆ, ಸಂಘದ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಳ್ಳೋದು ಒಳಿತು ಅಂತ ನನಗೆ. ಇಲ್ಲದಿದ್ದರೆ ಇಡೀ ಹಿಂದೂ ಜನ ಅವ್ರನ್ನ ಒಂಥರ ಹುಚ್ಚು ಮಂತ್ರಿ, ಇವರೊಬ್ಬ ಹುಚ್ಚ ಅಂತ ಹೇಳುವಂಥ ಪರಿಸ್ಥಿತಿ ಅವರೇ ತಂದು ನಿಲ್ಕೊಳ್ತಾರೆ. ಇವತ್ತು ಮಾತ್ರ ಅಲ್ಲ, ಆ ಆಡಳಿತ ಪಕ್ಷದ ಕಾಂಗ್ರೆಸ್ಸಿನವರು ಯಾವತ್ತು ಆಡಳಿತ ಮಾಡಿದ್ರು 78-77ರಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಮತ್ತು ಆ ಪಕ್ಷದವರಿಂದ, ಇಟಲಿ ಸಂತತಿಯಿಂದ ಅವರ ಉಪದೇಶ ಮಾಡುವಂಥವ್ರನ್ನ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಆಡಳಿತ ಇರುವಂಥ ಎಲ್ಲ ಕಾಲಘಟ್ಟಗಳಲ್ಲಿ ಅಲ್ಪಸಂಖ್ಯೆ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡಿ, ಹಿಂದೂಗಳನ್ನು ಅವಹೇಳನ ಮಾಡಿ, ಹಿಂದೂಗಳನ್ನ ಕಬೋಲೆ ಹೊಕ್ಕೆಯಿಂದ ಮಾಡಿಸಿ, ಭಯೋತ್ಪಾದನೆಗೆ ಬೆಂಬಲ ಕೊಟ್ಟು, ನಿರಪರಾಧಿ ಹಿಂದೂಗಳನ್ನು ಜೈಲಿಗೆ ಹಾಕಿದ್ದು, ಪೊಲೀಸ್ ಸ್ಟೇಷನ್ಗೆ FIR ಮಾಡಿಸೋದು, ಚಾರ್ಜ್ ಶೀಟ್ ಮಾಡೋದು ನಾವು ನೋಡಿದ್ದೇವೆ. ಉದಾಹರಣೆಗೆ ಇವನಪ್ಪ ಮರಿಕರೆಗೆಪ್ಪ ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದ, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ. ನಿಮಗೆಲ್ಲ ಯೋಚನೆ ಇರಬೇಕು, ಪಾಲೂರು ದೇವಸ್ಥಾನ ಬಂದ ಸಂದರ್ಭದಲ್ಲಿ ಈಗಿನ ಕಾನೂನು ಸಲಹೆಗಾರ ಯಾರಿದ್ದಾನೆ ಮುಖ್ಯಮಂತ್ರಿಗೆ, ಅವನಿಗೆ MLA ಆಗಿದ್ದಾರೆ. ಅವರು ಕಾನೂನು ಸಲಹೆ ಹೇಳ್ತಿದ್ದಾರೆ, ಇವರಪ್ಪ ಏಕೆ ಸುಮ್ಮನೆ ಖರ್ಗೆನ ಕರ್ಕೊಂಡ್ಬಂದವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ. ಕೊಡಗಿನಾದ್ಯಂತ 300-400 ಮೊಕದ್ದಮೆ ಹಾಕಿ ನಮ್ಮಲ್ಲಿ ಜೈಲಿಗೆ ಆಗಿದ್ದವರು. ನಾವಿನ್ನೂ ಮರ್ತಿಲ್ಲ, ಎಲ್ಲ ಜನ ನಮ್ಮ ಕೊಡಗಿನ ಜನ ಯಾರು ಮರ್ತಿಲ್ಲ, ಮರೀಲಿಕ್ಕೂ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಥದ್ದನ್ನು ಯಾರೂ ನಿರೀಕ್ಷೆ ಮಾಡಲ್ಲ, ಅವನು ನಂಬೋದೂ ಇಲ್ಲ. ನಾವು ಹೇಳ್ತಾ ಇರೋದು, ಸರ್ಕಾರಿ ವಠಾರದಲ್ಲಿ ಅಥವಾ ಗ್ರೌಂಡ್ಗಳಲ್ಲಿ, ಮೈದಾನಗಳಲ್ಲಿ ನಾವು ಪಥಸಂಚಲನ ಮಾಡೋಕ್ಕೆ ಬಿಡಲ್ಲ, ಕಾರ್ಯಕ್ರಮ ಸಂಘದವರು ಮಾಡೋಕ್ಕೆ ಬಿಡಲ್ಲ ಅಂದರೆ ಇವರ ಅಪ್ಪನಾಸ್ತಿ ಖಂಡಿತ ಅಲ್ಲ, ಇವರ ಅಜ್ಜನಾಸ್ತಿ ಮೊದಲೇ ಅಲ್ಲ. ಇವರು ಈ ಸರ್ಕಾರಿ ಜಾಗಕ್ಕೆ ಪಟ್ಟೆದಾರರು ಇವರಲ್ಲ. ಗುಂಡೂರಾಯರು 1980-81 ಆಡಳಿತ ಮಾಡೋದು ನಾವು ನೋಡ್ಕೊಂಡು ಬಂದಿದ್ವಿ. ಅವರೇನು ಆಡಳಿತ ಮಾಡ್ತಾ ಇದ್ದಾರೆ ಈಗ? ಅವರಿದ್ದಾರ? ಇವರು ಮುಂದಕ್ಕೆ ಇರ್ತಾರ? ಹಾಗಾಗಿ
ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ನ ಬುಕ್ಸಲ್ಲಿ ಇವರು ಸ್ವಲ್ಪ ಉಪದೇಶ ಮಾಡೋದು ಈ ಹಿಂದೂ ಸಮಾಜನ ಒಡೆಯಕ್ಕೆ ಬಂದರೆ ಬೆಂಕಿಯನ್ನು ಮುಟ್ಟಿದಾಗಿದೆ ಏನೋ ರವಿ. ಹಾಗಾಗಿ ಇನ್ನಾದರೂ ಉಳಿದ ಅವಧಿಯಲ್ಲಿ ಅಭಿವೃದ್ಧಿ ಪಡಿಸೋದು ಬಿಟ್ಟು ನಮ್ಮ ಸಂಘಟನೆ ಮುಟ್ಟಕ್ಕೆ ಬಂದರೆ ಏನಾಗ್ತಿದೆ ಅವರಿಗೆ ಗೊತ್ತು. ಇವರು ತಾತನ ಕೈಲೂ ಆಗಿಲ್ಲ, ಇವರು ರಚನ ಕೈಲೂ ಆಗಿಲ್ಲ, ಇವ್ರ ಕೈಲೂ ಆಗಿಲ್ಲ, ಏನು ಮಾಡಬೇಕು ಅಂತೇಳಿ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾದ ಸಂಖ್ಯೆ ಹೆಚ್ಚು ಮೆಂಬರ್ಶಿಪ್ ಇರೋಂಥದ್ದು RSS ಬಿಟ್ಟರೆ ದೇಶದಲ್ಲಿ ಯಾವುದೂ ಇಲ್ಲ. ಅವ್ರು ಏನಾದರೂ ಅರ್ಥಕೊಳ್ಬೇಕು. ಅವ್ರ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಸೋದು ಅಥವಾ ಗ್ರೌಂಡ್ ಮಾಡಿಸೋದು, ರಸ್ತೆ ಮಾಡಿಸೋದು, ನೀರು ಕುಡಿಸೋದು ಬಿಟ್ಟು ಇದನ್ನ ನಮ್ಮ ಸಂಘಟನೆ ಮುಟ್ಟಕ್ಕೆ ಬಂದರೆ ಅವ್ರಿಗೆ ಮಾನವರಿಯಲ್ಲಿ ಇದೆಯಾ? ಟೋಟಲಿ ಅವರಿಗೆ ಹುಚ್ಚಾಸ್ತಂದ್ರೆ ಸೇರಿಸೋದು ದಿನ ಪಕ್ಕದಲ್ಲೇ ಬರ್ಬೋದು ಅಂತ ಹೇಳಿ ದಿನ ಬೆಳಗಾದ್ರೆ ಯಾರನ್ನಾದ್ರೂ RSS ಏನು ಪರಿಣಾಮಕಾರಿಯಾಗಿ ಯಾವ ಥರ ಕೆಲಸ ಮಾಡ್ತಾರೆ ತುರ್ತು ಸಂದರ್ಭದಲ್ಲಿ. ಇವತ್ತು RSS ಅಂತಂದ್ರೆ ತುರ್ತು ಸಂದರ್ಭದಲ್ಲಿ ಅವರು ಪ್ರೆಸೆಂಟ್ ಇರ್ತಾರೆ. ಇಷ್ಟು 100 ವರ್ಷ ಕಳೆದಿರೋಂಥ ಈ RSS ಬಗ್ಗೆ ಮಾತಾಡೋಂಥದ್ದಕ್ಕೆ ಅಂತ ನೈತಿಕತೆ ಈ LGBT ಸಚಿವರು ಇಟ್ಕೊಂಡಿದ್ದಾರೆ ಅಂತ ನನ್ನದು ಒಂದು ಪ್ರಶ್ನೆ. ಇದೇ ಇವ್ರ ತಂದೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವ್ರ ತಂದೆಯ ನೆರಳಿನಲ್ಲಿ ಇವರು ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಕಂಬಳಪಲ್ಲಿಯಲ್ಲಿ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಸಚಿವರಾದ ಕಂಬಳಪಲ್ಲಿಯಲ್ಲಿ ಒಂದು ದೊಡ್ಡ ಹತ್ಯೆ ನಡೆಯಿತು. ಏನು ಕ್ರಮ ಕೈಗೊಂಡ್ರು? ಇದನ್ನ ನಾವು ಕ್ವಶನ್ ಮಾಡ್ಬೇಕಲ್ವಾ? ಇವರು RSS ಬಗ್ಗೆ ಮಾತಾಡ್ತಾರೆ, ಹಿಂದೂ ಜನರ ಕೆರಳಿಸ್ತಾರೆ. ಇವ್ರಿಗೆ ಮಾಡೋ ಕೆಲಸ ಬೇಕಾದಷ್ಟಿದೆ. ಇವ್ರು ನಮ್ಮ RSS ಬಗ್ಗೆ ಮಾತಾಡುವಂಥದ್ದು ಏನಿದೆ? ಇವರಿಗೆ ಶಾಂತಿಯುತವಾಗಿರುವಂಥ ರಾಜ್ಯವನ್ನ ಅಶಾಂತಿಯುತ ಮಾಡೋಕ್ಕೆ ಇವರೇ ಕಾಂಗ್ರೆಸ್ ತುಂಬ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇವರೇ ಒಂದು ಪ್ರಚೋದನೆ ಮಾಡಿದ್ರು. ಯಾಕೆ ಇವ್ರು ಪ್ರಚೋದನೆ ಮಾಡ್ಕೊಂಡು ಇವರು ರಾಜಕೀಯ ಗಿಮಿಕ್ ಬೇಸ್ ಮಾಡ್ಕೊತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಥರ ಹೇಳಿಕೆಗಳು ಯಾರು ನಾವು ಸಹಿಸ್ಕೊಳ್ಳಲ್ಲ. ಮುಂದಿನ ದಿನ ಈ ಥರ ಮಾತುಗಳಿಗೆ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. RSS ಇವತ್ತು ಇರುತ್ತೆ, ಈಗ 100 ವರ್ಷ ಆಗಿದೆ, ಇದು ಸಾವಿರಾರು ವರ್ಷಗಳ ಕಾಲ ಹೀಗೇನೆ ಮುಂದುವರಿಯುತ್ತದೆ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ರಾಜ್ಯದ ಅನೇಕ ನಾಯಕರುಗಳು ಒಂದು ರೀತಿಯಲ್ಲಿ ತುಚ್ಛವಾಗಿ ಮತ್ತು ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಕೆಲವರಿಗೆ RSS ಬಗ್ಗೆ ಒಂದು ರೀತಿಯ ಗೊತ್ತು ಗುರಿ ಇಲ್ಲದಂತೆ ರೀತಿಯಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ನಾವು ಖಂಡನೆ ಮಾಡ್ತಿದ್ದೀವಿ. RSS ಅಂತ ಹೇಳಿದ್ರೆ ಏನು, ಮಳೆಗಾಲದಲ್ಲಿ ನಮ್ಮ ಗುಡುಗು ಸಿಡಿಲಿಗೆ ಇರ್ತಕ್ಕಂಥ ಅನಬೇನಲ್ಲ, ಇವತ್ತು ಹುಟ್ಟಿ ನಾಳೆ ನಾಶ ಆಗುತ್ತೆ. ಒಂದು 100 ವರ್ಷಗಳ ಇವತ್ತು ಇತಿಹಾಸ ಹೊಂದಿರತಕ್ಕಂಥ ತನ್ನದೇ ಆದಂಥ ರಾಷ್ಟ್ರೀಯತೆ, ಬೇರೆ ಬೇರೆ ರೀತಿಯ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು RSS. ನಾವೊಂದು ಸಂಘದ ಪ್ರಾರ್ಥನೆ ಗೀತೆಯನ್ನು ನಾವೆಲ್ಲ ಕೇಳಿದ್ದೇವೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಧ್ಯೇಯ ಮಹಾಜಲದೆಡೆಗೆ ಸಲಿಲವಾಗಿ ಹರಿಯುವ ರಾಷ್ಟ್ರಹಿತದ ಕಾಯಕ, ನಾಡಿಗೆ ಒಳ್ಳೆಯದಾಯಕ, ವ್ಯಕ್ತಿ ಆಗಬೇಕು ನೈಜ ರಾಷ್ಟ್ರ ಸೇವಕ ಅಂತೇಳಿ. ನೈಜ ರಾಷ್ಟ್ರ ಸೇವಕರಿರ್ತಕ್ಕಂಥ ಒಂದು RSS ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡ್ತಕ್ಕಂಥ ಒಂದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಅಥವಾ ಎಲ್ಲ ನಾಯಕರಿಗೆ ನಾನು ಹೇಳಬಯಸ್ತೇನೆ, ನಿಮ್ಮ ಇತಿಹಾಸ ಏನು ಅಥವಾ RSSನ ಇತಿಹಾಸವೇನು ಅಂತ ನೀವು ತಿಳ್ಕೊಳ್ಬೇಕು. ಏನೋ ಇವತ್ತು ಜಾತಿ ವ್ಯವಸ್ಥೆಗಳು RSS ಇದೆ ಅಂತ ನೀವೆಲ್ಲ ಹೇಳ್ತೀರಲ್ಲ, ಕಳೆದ ಬಾರಿ ನಮ್ಮ ಮಡಿಕೇರಿಯಲ್ಲಿ RSS ಪದ ಸಂಚಲನ ಆಯಿತು. ಸರಿಸುಮಾರು ಒಂದು 5,000-6,000 ನಮ್ಮ ಚಪಾತಿಗಳು ಬೇರೆ ಬೇರೆ ಮನೆಗಳಿಂದ ಬಂತು. ಅದು ದಲಿತರ ಮನೆಯಿಂದ ಬಂದಿರ್ಬೋದು ಅಥವಾ ಬೇರೆ ಬ್ರಾಹ್ಮಣರ ಮನೆಯಿಂದ ಬಂದಿರ್ಬೋದು. ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಇರ್ತಕ್ಕಂಥ ಒಂದು ಶಕ್ತಿ. ಇದು ಇವತ್ತು ಹೇಳ್ತಾರಲ್ಲ, ಇವತ್ತು ರಾಷ್ಟ್ರ ಮಾತ್ರ ಅಲ್ಲ ನಮ್ಮ ಜಗತ್ತೇ ಒಪ್ಪಿಕೊಂಡಿರ್ತಕ್ಕಂಥ RSS ಸರಿಸುಮಾರು ಬೇರೆ ವಿದೇಶದಲ್ಲಿ ಸರಿಸುಮಾರು ಒಂದು 56 ರಾಷ್ಟ್ರದಲ್ಲಿ ಇವತ್ತು ನಮ್ಮ ಸಾಂಘಿಕ ನಡೀತಿದೆ. ನಗರಸಭಾ ಸದಸ್ಯ SC ಸತೀಶ್, ಬಗೇರ ಸೇವಾ ಸಮಾಜದ ಮಾಜಿ ಅಧ್ಯಕ್ಷ PM ರವಿ ಅವರು ಮಾತನಾಡಿದರು. ಗೋಷ್ಠಿಯಲ್ಲಿ ಹಿಂದೂ ಪರ ಸಂಘಟನೆಯ ರಮೇಶ್ ಹೊಳ್ಳ, ಶಾಂತೆಯಂಡ, ಮಂದಣ್ಣ ಪಾಲ್ಗೊಂಡಿದ್ದರು. ಕಾವೇರಿ ಸಂಕ್ರಮಣದ ಪ್ರಯುಕ್ತ ಭಾಗಮಂಡಲದಿಂದ ತಲಕಾವೇರಿಯವರೆಗೆ ಸಂಸದ ಯದುವೀರ್ ಪಾದಯಾತ್ರೆಯನ್ನು ನಡೆಸಿದರು. ತುಲಾ ಸಂಕ್ರಮಣದಂದು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರವರು ಕಾಲ್ನಡಿಗೆ ಮೂಲಕ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ ಸನ್ನಿಧಿಗೆ ತಲುಪಿ ತೀರ್ಥರೂಪಿಣಿ ತಾಯಿ ಕಾವೇರಿಯ ದರ್ಶನವನ್ನು ಪಡ್ಕೊಂಡ್ರು. ಸಂಸದರೊಂದಿಗೆ ಕೊಡಗು ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ, ಮಡಿಕೇರಿ ನಗರಸಭಾ ಉಪಾಧ್ಯಕ್ಷರು, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಜಿಲ್ಲಾ ವಕ್ತಾರ ತಳೂರು ಕಿಶೋರ್ ಕುಮಾರ್, ಸತೀಶ್ ಜೋಯಪ್ಪ, ಯಮುನಾ ಚಂಗಪ್ಪ, ಪಂಚಾಯತ್ ಅಧ್ಯಕ್ಷ ಕಾಳನ ರವಿ, ರಾಕೇಶ್ ಶರತ್ ಸೇರಿದಂತೆ ಭಕ್ತಾದಿಗಳು, ಪಕ್ಷದ ಕಾರ್ಯಕರ್ತರು ಸಾಥ್ ನೀಡಿದರು.
ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಅಕ್ಟೋಬರ್ 20ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ನಗರದ ಕೊಡಗು ಗೌಡ ಸಭಾಂಗಣದಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಕೊಡಗು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಾರಿಕೆ ಪಿ ದಿನೇಶ್ ಕುಮಾರ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪ ವಹಿಸಲಿದ್ದಾರೆಂದರು. ಮುಖ್ಯ ಅತಿಥಿಯಾಗಿ ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಜಂಟಿ ಆಯುಕ್ತರಾದ ನಂಗಾರು ಆರ್ ನಾಣಯ್ಯ ಪಾಲ್ಗೊಳ್ಳಲಿದ್ದು, ಅತಿಥಿಗಳಾಗಿ ವಿದ್ಯಾನಿಧಿ ದಾನಿಗಳಾದ ಕಾಫಿ ಬೆಳೆಗಾರ ತಳೂರು ಯಶೋಧ ಸೋಮಣ್ಣ, ಭಾಗಮಂಡಲ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಆಂದೇರ ಜಾನಕಿ ಮೋಹನ್, ಮೈಸೂರು ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಚೆರಿಯಮನೆ ಬಿ ರಾಮಚಂದ್ರ, ಚೇರಂಬಾಣೆ ಅರುಣ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ನಿಡ್ಡೆಮಲೆ ದೇವಕಿ ಅನುರಾಜ್ ಭಾಗವಹಿಸಲಿದ್ದಾರೆಂದು ಹೇಳಿದರು. ಇದೇ ಸೋಮವಾರ 20ರಂದು ಕೊಡಗು ಗೌಡ ಸಮಾಜ ಕಟ್ಟಡದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀಯುತ ಬಾರಿಕೆ ದಿನೇಶ್ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಜಂಟಿ ಆಯುಕ್ತರಾದಂಥ ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರು ನಂಗಾರು ನಾಣಯ್ಯನವರು ಇವರು ಮುಖ್ಯ ಅತಿಥಿಗಾಗಿ ಆಗಮಿಸಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ನಮಗೆ ಈ ಪುರಸ್ಕೃತ ದಾನಿಗಳ ಪಟ್ಟಿಯಿಂದ 4 ಕ್ಷೇತ್ರವನ್ನು ನಾವು ಈ ಸಭೆಗೆ ಆಯ್ಕೆ ಮಾಡ್ತೀವಿ. ಅದರಲ್ಲಿ ಮೊದಲಿಗೆ ತಳೂರು ಯಶೋಧ ಸೋಮಣ್ಣ, ಕಾಫಿ ಬೆಳೆಗಾರರು 61 ಹಾಗೂ ಆನೇರ ಜಾನಕಿ ಮೋಹನ್, ನಿವೃತ್ತ ಪ್ರಾಂಶುಪಾಲರು ಶ್ರೀ ಕಾವೇರಿ ಕಾಲೇಜು ಪದವಿ ಪೂರ್ವ ಕಾಲೇಜು ಭಾಗಮಂಡಲ ಹಾಗೂ ಚೆರಿಯಮನೆ ರಾಮಚಂದ್ರ. ವಿದ್ಯಾಸಂಘ ಸ್ಥಾಪನೆಯಾಗಿ 108 ವರ್ಷ ಆಯಿತು. 112 ವರ್ಷ ಆಯಿತು. 118ಕ್ಕೆ ನಾವು ಹಾಕಿದ್ದೇವೆ. ಇಷ್ಟವರೆಗೆ ಆ ಒಂದು ಕಟ್ಟಡ ಶಿಥಿಲೀಕರಣ ಅವಸ್ಥೆಯಲ್ಲಿದ್ದು ಅದನ್ನು ನವೀಕರಣ ಮಾಡಬೇಕಂತೇಳಿ ನಮ್ಮ ಈಗಿನ ಆಡಳಿತ ಮಂಡಳಿಯವರು ಡಿಸೈಡ್ ಮಾಡಿಬಿಟ್ಟು ನಾವು ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ಬಹಳ ಸುಸಜ್ಜಿತವಾಗಿ ಕೆಲಸ ಬಹಳ ಭರದಿಂದ ಸಾಗ್ತಾ ಉಂಟು. ತುಂಬ ದಾನಿಗಳು ಮುಂದೆ ಬಂದು ಸಾಕಷ್ಟು ಹಣ ಧನ ಸಹಾಯ ಮಾಡ್ತಿದ್ದಾರೆ. ನಿಮಗೆ ಹೇಳುವುದಾದರೆ 1 ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟ ದಾನಿಗಳು ಈಗಾಗಲೇ ಸುಮಾರು 68 ಮಂದಿ ದಾಟಿಯಾಗಿದೆ. ಇದು ಒಳ್ಳೆ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಿನ ದಾನಿಗಳು ಬಂದಿದ್ದಾರೆ. ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಪೇರಿಯನ್ನ ಕೆ ಉದಯಕುಮಾರ್, ನಿರ್ದೇಶಕರಾದ ಕುಂಬಗೌಡನ ಡಿ ವಿನೋದ್ ಕುಮಾರ್ ಪಾಲ್ಗೊಂಡಿದ್ದರು. ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಅಕ್ಟೋಬರ್ 19ರಂದು ಮಡಿಕೇರಿ ನಗರದಲ್ಲಿ ಮಲಯಾಳಿ ಬಾಂಧವರ ಓಣ ಗೋಷಂ ಓಣ ಸದ್ಯ ಹಬ್ಬ ಆಚರಿಸಲಾಗುವುದೆಂದು ಸಂಘದ ಅಧ್ಯಕ್ಷ ಕೆವಿ ಧರ್ಮೇಂದ್ರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಓಣಂ ಹಬ್ಬವನ್ನು ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಸಂರಕ್ಷಣೆಯೊಂದಿಗೆ ಅದನ್ನು ಯುವ ಸಮೂಹಕ್ಕೆ ತಿಳಿಯಪಡಿಸುವ ಉದ್ದೇಶದಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿಯ ಹಬ್ಬಾಚರಣೆ ನಗರದ ಕಾವೇರಿ ಹಾಲ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಇದೇ ತಿಂಗಳು 19 ಕಾವೇರಿ ಹಾಲ್ನಲ್ಲಿ ನಡೆಯಲಿದೆ. ಈ ನಮ್ಮ ಸಂಘ ಪ್ರಾರಂಭವಾಗಿ ಇಂದಿಗೆ ಒಂದು 10 ವರ್ಷ ಆಗಿದೆ. ಈ 10 ವರ್ಷದಿಂದ ಹಲವಾರು ಸಮಾಜ ಸೇವೆಗಳು ಹಾಗೂ ನಮ್ಮ ಸಮುದಾಯದ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗ್ಬೋದು, ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ, ಅವರಿಗೆ ಗೌರವಧನ ಕೊಟ್ಟು ಗೌರವಿಸೋದಾಗಲಿ, ಸದಸ್ಯರುಗಳಲ್ಲಿ ಯಾರಾದರೂ ಮರಣ ಸಂಭವಿಸಿದರೆ ಅವರಿಗೆ ಮರಣ ನಿಧಿ, ಮದುವೆ ಸಮಾರಂಭಗಳಿಗೆ ಅವರಿಗೆ ಧನ ಸಹಾಯ, ಹಲವಾರು ನಮ್ಮ ಸಂಘಗಳಿಗೆ ಸೇವೆಗಳನ್ನು ಮಾಡ್ತಾ ಬಂದಿರ್ತೇವೆ. ನಮ್ಮ ಈ ಸಂಘದ ಮುಖ್ಯ ಉದ್ದೇಶ ಅಂದರೆ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಉಳಿಸುವುದು ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಅರಿವು ಮೂಡಿಸುವುದು, ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥದ್ದು. ಆದ್ದರಿಂದ ಎಲ್ಲ ನಮ್ಮ ಹಿಂದೂ ಮಲಯಾಳಿ ಬಾಂಧವರಲ್ಲಿ ಒಂದು ಮನವಿ, ನಾಡಿದ್ದು 19ರಂದು ನಡೆಯುವ ಈ ಓಣಾಘೋಷ ಓಣ ಸದ್ಯ ಕಾರ್ಯಕ್ರಮಕ್ಕೆ
ಎಲ್ಲ ಮಲಯಾಳಿ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ಓಣಂ ಆಚರಣಾ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಮಾತನಾಡಿ ಅಕ್ಟೋಬರ್ 19ರ ಭಾನುವಾರ ಬೆಳಗ್ಗೆ ಪೂಕಳಂ ಸ್ಪರ್ಧೆ, ಛದ್ಮವೇಷ ಹಾಗೂ ಮಾವೇಲಿ ಮತ್ತು ಚಂಡೆ ವಾದ್ಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು. ಬೆಳಗ್ಗೆ 10 ಗಂಟೆಗೆ ಸಾಂಪ್ರದಾಯಿಕ ತಿರುವಾದಿ ನೃತ್ಯದ ಬಳಿಕ ವಿರಾಜಪೇಟೆಯ ಮಾಜಿ ಶಾಸಕ ಕೆಜಿ ಬೋಪಯ್ಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಕೆವಿ ಧರ್ಮೇಂದ್ರ ವಹಿಸಲಿದ್ದಾರೆಂದರು. ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ, ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾಧ್ಯಕ್ಷ ವಿಎಂ ವಿಜಯ ಹಾಗೂ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಮಾಜಿ ಶಾಸಕರು, ಅದೇ ರೀತಿ ಮಾಜಿ ಸಭಾಧ್ಯಕ್ಷರು, ವಿಧಾನಸಭೆ ಕರ್ನಾಟಕ ರಾಜ್ಯ ಇವರು ಕೂಡ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಅಧ್ಯಕ್ಷತೆಯನ್ನು ಈ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ವಿ ಧರ್ಮೇಂದ್ರ ಅವರು ವಹಿಸಿಕೊಳ್ಳಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಮಡಿಕೇರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಶ್ರೀ ಮಂತ್ರಗೌಡರು ಆಗಮಿಸಲಿದ್ದಾರೆ. ಕೊಡಗು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು ಮೈಸೂರು ಇವರು ಕೂಡ ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಕೂಡ ಆಗಮಿಸಿದ್ದಾರೆ. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರಾಜೇಶ್ ಯಲ್ಲಪ್ಪನವರು ಆಗಮಿಸಿದ್ದಾರೆ. ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ವಿಎಂ ವಿಜಯನವರು ಆಗಮಿಸಿದ್ದಾರೆ. ಗೋಷ್ಠಿಯಲ್ಲಿ ಸಂಘದ ಗೌರವ ಸಲಹೆಗಾರ ಟಿಆರ್ ವಾಸುದೇವ, ಪಿಟಿ ಉಣ್ಣಿಕೃಷ್ಣ, ಉಪಾಧ್ಯಕ್ಷ ಪಿವಿ ವಿಜಯಕುಮಾರ್, ಪ್ರಚಾರ ಸಮಿತಿ ಸಂಚಾಲಕ ರವಿ ಅಪ್ಪುಕುಟ್ಟನ್ ಪಾಲ್ಗೊಂಡಿದ್ದರು.